ತನಕನೂ ನೀವು ಇದನ್ನೇ ಬಳಸಿ ನಂತರ ನಿಮ್ಮ ರಿಸಲ್ಟನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಖಂಡಿತ ಒಂದು ಪಾಸಿಟಿವ್ ವೇನಲ್ಲಿ ನೀವು ಇದನ್ನು ಸ್ಟಾರ್ಟ್ ಮಾಡದೇ ಹೋದಾದರೆ, ಒಂದು ಥಾಟ್ಫುಲ್ಲಾಗಿ ಅಪ್ಲಿಕೇಶನ್ಸನ್ನು ಮಾಡದೇ ಹೋದಾದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಡೌಟ್ಫುಲ್ಲಲ್ಲಿ ಯಾವತ್ತೂ ಯಾವ ರೆಮಿಡಿನೂ ಮಾಡಬಾರ್ದು ಸ್ನೇಹಿತರೆ. ಸೊ ಅದಕ್ಕೆ ನಂಬಿಕೆ ಮುಖ್ಯ ಪ್ರಾಣ. ಹಾಗೆ ಪಾಸಿಟಿವ್ನೆಸ್ ಅಂತ ಹೇಳ್ತಾರಲ್ಲ, ನೆಗೆಟಿವ್ ಮೈಂಡಿಂದ ಯಾವತ್ತೂ ಯಾವುದೂ ಆಲೋಚನೆ ಮಾಡಬಾರ್ದು. ಪಾಸಿಟಿವ್ ಅಲ್ಲೇ ನಾವು ತೊಗೊಳ್ಬೇಕು. ಏನು ಮಾಡುತ್ತೆ, ಏನಾಗ್ಬಿಡುತ್ತೆ ಆ ಥರ ಬೇಡ. ನಿಜವಾಗಿಯೂ ಮಾಡಿ ನೋಡಿ, ರಿಸಲ್ಟ್ 100% ಸಿಗುತ್ತೆ. ವಿಂಟರ್ನಲ್ಲಿ ನಾನು ಈ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಮ್ಮರ್ನಲ್ಲಿ ಆ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೆ. ಮೊದಲಾಗಿದ್ದರೆ ಆ ಫೇಸ್ ವಾಶನ್ನು ಯೂಸ್ ಮಾಡ್ತಿದ್ದೆ. ಈಗ ಅದು ನನಗಷ್ಟು ಸೂಟ್ ಆಗೋದಿಲ್ಲ. ಈಗ ನಾನು ಬೇರೆಯೇ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ನಮ್ಮ ಮುಖಕ್ಕೆ ನಾವು ಎಷ್ಟೊಂದು ಫೇಸ್ ವಾಶ್ಗಳನ್ನು ಯೂಸ್ ಮಾಡ್ತಾ ಇದ್ರೂ ಸಹ ಕೆಲವೊಂದರಲ್ಲಿ ನಾವು ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ಅಲ್ವಾ ಸ್ನೇಹಿತರೆ. ಇಷ್ಟೊಂದು ಮಾರ್ಕೆಟಲ್ಲಿ ಹೊಸದು ಬರ್ತಾನೆ ಇರ್ತದೆ, ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ. ಬಟ್ ಎಲ್ಲೂ ನಮಗೆ ಒಂದೊಂದು ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗ್ತಾನೆ ಇಲ್ಲ. ಹಾಗಾದರೆ ಇವತ್ತಿನ ರೆಮಿಡಿ ಅಂದರೆ ಇವತ್ತಿನ ವಿಡಿಯೋನ ನೀವೇನಾದರೂ ಫಾಲೋ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಆಲ್ ಟೈಮ್ ಫೇವ್ರೆಟ್ ಫೇಸ್ ವಾಶ್ ಸಿಗೋದಂತರೂ ಖಂಡಿತ. ಅದು ಸಹ ಪೌಡರ್ ಫೇಸ್ ವಾಶ್. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ಇದಕ್ಕೆ ಬೇಕಾಗಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳು, ಬಟ್ ಅಷ್ಟೇ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ಗಳು. ನಿಮ್ಮ ಸ್ಕಿನ್ನಿಗೆ ಆಲ್ ಟೈಮ್ ಸೂಟ್ ಆಗುವಂಥ ಫೇಸ್ ವಾಶ್ ಪೌಡರ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಅದನ್ನು ಹೇಗೆ ಮಾಡೋದು, ಹೇಗೆ ಅದು ನಮ್ಮ ತ್ವಚೆಯ ಮೇಲೆ ಪರಿಣಾಮ ಬೀರುತ್ತೆ, ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದನ್ನು 5 ನಿಮಿಷದಲ್ಲಿ ರೆಡಿ ಮಾಡ್ಬೋದು. ಹಾಗೆ ಇದಕ್ಕೆ 5 ಇಂಗ್ರೀಡಿಯೆಂಟ್ಸ್ಗಳು ಬೇಕು. ಕಡಲೆ ಹಿಟ್ಟು, ಮುಲ್ತಾನಿ ಮಿಟ್ಟಿ, ಕಸ್ತೂರಿ ಹಳದಿ. ಕಸ್ತೂರಿ ಹಳದಿ ಅಂದರೆ ವೈಲ್ಡ್ ಟರ್ಮರಿಕ್ ಅಂತಲೇ ಹೇಳ್ತಾರೆ. ಸೊ ವೈಲ್ಡ್ ಟರ್ಮರಿಕ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಅದನ್ನೇ ಬಳಸಿ. ಅಡುಗೆ ಮನೆಯಲ್ಲಿ ಸಿಗುವಂಥ ಹಳದಿನ ಬಳಸಬೇಡಿ, ಅರಿಶಿನ ಪೌಡರ್ನ ಬಳಸಬೇಡಿ. ಹಾಗೆ 4ನೇದು ಚಂದನ್ ಪೌಡರ್, ಶ್ರೀಗಂಧದ ಪೌಡರ್. 5ನೇದು ಕಾಫಿ ಪೌಡರ್. ಹಿಟ್ಟು ಕ್ಲೀನಿಂಗಿಗೆ ತುಂಬಾ ಒಳ್ಳೆ ವಸ್ತು ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ ಅಥವಾ ನಮ್ಮಮ್ಮ, ಅವರ ಅಮ್ಮ ಆ ಥರದ ಕಾಲದಲ್ಲಿ ಕಡಲೆ ಹಿಟ್ಟನ್ನು ಕ್ಲೀನಿಂಗ್ ಪರ್ಪಸ್ ಉಪಯೋಗಿಸ್ತಾನೆ ಇದ್ದರು ಅಲ್ವಾ. ಮಕ್ಕಳಿಗೂ ಸಹ ಹುಟ್ಟಿದಾಗ ನೋಡಿ, ಸಣ್ಣ ಮಕ್ಕಳಿಗೂ ಸಹ ಕಡಲೆ ಹಿಟ್ಟನ್ನು ಹಾಕಿ ಸ್ನಾನ ಮಾಡಿಸ್ತಾ ಇದ್ರು. ಸೋಪ್ಗಳನ್ನು ಬಳಸ್ತಾ ಇರಲಿಲ್ಲ. ಯಾಕಂದರೆ ಅದು ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ನಮ್ಮ ತ್ವಚೆಯಲ್ಲಿರುವಂಥ ಕೊಳೆನ ಅಷ್ಟು ನೀಟಾಗಿ ಕ್ಲೀನ್ ಮಾಡುತ್ತೆ ಅನ್ನೋ ಒಂದು ಪರ್ಪಸ್ಸಿಗೆ ಅಲ್ವಾ. ಮುಲ್ತಾನಿ ಮಿಟ್ಟಿ ಏನು ಮಾಡುತ್ತೆ ಅಂದರೆ ನಮ್ಮ ಪೋರ್ಸ್ಗಳಲ್ಲಿ ಅಡಗಿಕೊಂಡಿರುವಂಥ ಕೊಳೆನ ಒಂದು ಮ್ಯಾಗ್ನೆಟ್ ಥರ ಎಳ್ಕೊಂಡು ಕ್ಲೀನ್ ಮಾಡಿಬಿಡುತ್ತೆ. ಅಂದರೆ ಡೀಪ್ ಕ್ಲೀನಿಗೋಸ್ಕರ ಮುಲ್ತಾನಿ ಮಿಟ್ಟಿನ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಹಾಗೆ ಇದು ಒಂಥರ ಸ್ಮೂತ್ ಟೆಕ್ಸ್ಚರ್. ತಿಕ್ತಾ ಇದ್ದರೆ ನೀವು ಫೇಸ್ ವಾಶ್ ಮಾಡ್ತಾ ಇದ್ದರೆ ಜಾರ್ತಾ ಇರ್ತದೆ, ಒಂಥರ ಸ್ಲೈಮಿ ಟೆಕ್ಸ್ಚರ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ನೊರೆ ಅಂದರೂ ಬರೋದಿಲ್ಲ ಖಂಡಿತ. ಬಟ್ ನಿಮಗೆ ಆ ಸ್ಮೂತ್ನೆಸ್ ಕೊಡಲಿಕ್ಕೋಸ್ಕರ ನಾವಿಲ್ಲಿ ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡಿದ್ದೀವಿ. 3ನೇದು ಶ್ರೀಗಂಧದ ಪೌಡರ್. ಶ್ರೀಗಂಧದ ಪೌಡರ್ ತುಂಬಾ ಒಂದು ಪರಿಮಳವಾಗಿರುತ್ತೆ ಅಲ್ವಾ, ತುಂಬ ಪರಿಮಳ ಇರುತ್ತೆ ಶ್ರೀಗಂಧದಲ್ಲಿ. ನಿಮ್ಮ ತ್ವಚೆಯನ್ನು ತಂಪುಗೊಳಿಸುತ್ತೆ. ನಮಗೆ ಯಾವುದೇ ರೀತಿ ಡ್ಯಾಮೇಜ್ ನಮ್ಮ ಸ್ಕಿನ್ ಮೇಲೆ ಆಗಿದ್ದರೆ ಇದನ್ನು ಮೊದಲಿನಂತೆ ರಿಪೇರ್ ಮಾಡಲಿಕ್ಕೆ, ಮೊದಲಿನಂತೆ ಆಗಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಇನ್ನು ಕಸ್ತೂರಿ ಹಳದಿ ಅಥವಾ ವೈಲ್ಡ್ ಟರ್ಮರಿಕ್ ಅಂತ ನಾವೇನು ಹೇಳ್ತೀವಿ, ಅರಿಶಿನದ ಪುಡಿ, ಇದರಲ್ಲಿನೂ ಸಹ ಅಷ್ಟೇ ಸ್ವಲ್ಪ ಪರಿಮಳ ಇರ್ತದೆ, ಸುಗಂಧವಾಗಿರ್ತದೆ. ಅರಿಶಿನ ನಮ್ಮ ಚರ್ಮಕ್ಕೆ ಅಷ್ಟೊಂದು ಹೊಳಪನ್ನು ತಂದು ಕೊಡುತ್ತೆ. ಅದರಲ್ಲೂ ಸ್ಪೆಷಲಾಗಿ ಈ ವೈಲ್ಡ್ ಟರ್ಮರಿಕ್ನೇ ನಾವು ಬಳಸ್ತಾ ಇದ್ದೀವಿ. ಹೌದು, ಇದನ್ನು ನಾವು ಅಡುಗೆಗೆ ಬಳಸೋದಿಲ್ಲ, ಯಾಕಂದರೆ ಇದು ಸ್ವಲ್ಪ ಕಹಿ ಅಂಶ ಜಾಸ್ತಿ ಇರುತ್ತೆ. ಹಾಗೆ ಅಷ್ಟೊಂದು ಫೈನ್ ಪಾಲಿಷ್ ಅಂತ ಏನೂ ಆಗಿರೋದಿಲ್ಲ ಇದಕ್ಕೆ. ನಾವು ಅಡುಗೆಗೆ ಬಳಸುವಂಥ ಅರಿಶಿನ ಫೇಸ್ ಮೇಲೆ ಹಚ್ಚಿದರೆ ಅದ್ರದ್ದು ಎಲ್ಲೋ ಕಲರ್ ಅಥವಾ ಅರಿಶಿನದ ಕಲರ್ ಏನಾಗ್ಬಿಡುತ್ತೆ ಅಂದರೆ ನಮ್ಮ ತ್ವಚೆ ಮೇಲೆ ಇದ್ದುಬಿಡುತ್ತೆ. ಹಾಗಾಗಿ ಅದನ್ನು ನಾವಿಲ್ಲಿ ಬಳಸ್ತಾ ಇಲ್ಲ. ವೈಲ್ಡ್ ಟರ್ಮರಿಕ್ ಅಂತ ಹೇಳಿ ಆನ್ಲೈನಲ್ಲಿ ಸಿಗುತ್ತೆ, ನಾವು ಅದನ್ನು ತರಿಸ್ಕೊಂಡು ಅದನ್ನೇ ಬಳಸಬೇಕು. ಅದರಿಂದಲೇ ನಮ್ಮ ತ್ವಚೆಯಲ್ಲಿ ಇರುವಂತಹ ಕಪ್ಪು ಕಲೆಗಳೇ ಆಗಿರಬಹುದು, ಇನ್ನಿತರ ಕಲೆಗಳೇ ಆಗಿರ್ಬೋದು, ಕ್ರಮೇಣ ಕಡಿಮೆ ಮಾಡಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಕಾಫಿ ಪೌಡರ್. ಬೆಳಿಗ್ಗೆ 1 ಕಪ್ ಕಾಫಿನ ಕುಡಿದ್ರೆ ನಮ್ಮ ಮೂಡು ಎಷ್ಟು ಫ್ರೆಶ್ ಆಗಿ ಹಾಗೆ ಎನರ್ಜೆಟಿಕ್ ಆಗಿ ನಾವು ಕೆಲಸ ಮಾಡ್ತೀವೋ, ಹಾಗೆ ಈ ಕಾಫಿ ಪೌಡರ್ ಕೂಡ ನಮ್ಮ ಚರ್ಮದಲ್ಲಿರುವ ಸೆಲ್ಸನ್ನು ಅಷ್ಟೇ ಫ್ರೆಶ್ನೆಸ್ ಆಗಿ, ಅಷ್ಟೇ ಎನರ್ಜೆಟಿಕ್ ಆಗಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ನಿನಲ್ಲಿ ಆಗಿರುವಂಥ ಅಥವಾ ನಮ್ಮ ಚರ್ಮದ ಮೇಲೆ ಆಗಿರುವಂಥ ಟ್ಯಾನನ್ನು ಕೂಡ ರಿಮೂವ್ ಮಾಡಲಿಕ್ಕೆ ಈ ಕಾಫಿ ಪೌಡರ್ ಸಹಾಯ ಮಾಡುತ್ತೆ. ಈ ಕಾಫಿ ಪೌಡರ್ನಲ್ಲಿ ಸಣ್ಣ ಸಣ್ಣ ಕಣಗಳಿರ್ತಾವಲ್ಲ, ಇನ್ಸ್ಟೆಂಟ್ ಕಾಫಿ ಪೌಡರ್ ನಾವಿಲ್ಲಿ ಯೂಸ್ ಮಾಡಿರೋದ್ರಿಂದ ಅದರಿಂದ ನಾವು ಹೀಗೆ ಉಜ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಸ್ಕ್ರಬ್ಬಿಂಗ್ ಕೂಡ ಎಟ್ ಎ ಟೈಮ್ ಆಗುತ್ತೆ. ಮೊದಲಿಗೆ ಒಂದು ಬೌಲ್ನ ತಗೊಂಡು ಇದರಲ್ಲಿ 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, 1 ಟೀ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ, 1 ಟೀ ಸ್ಪೂನಷ್ಟು ಶ್ರೀಗಂಧದ ಪೌಡರ್, ಹಾಗೆ ಅರ್ಧ ಟೀ ಸ್ಪೂನಷ್ಟು ವೈಲ್ಡ್ ಟರ್ಮರಿಕ್ ಕಸ್ತೂರಿ ಅರಿಶಿನ ಪುಡಿ, ಹಾಗೆ ಅರ್ಧ ಚಮಚೆ ಕಾಫಿ ಪೌಡರ್
ಈ 5 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪೌಡರ್ ಫಾರ್ಮಲ್ಲಿ ಇರೋದ್ರಿಂದ ಇದು ಪೂರ್ತಿಯಾಗಿ ಒಂದಕ್ಕೆ ಒಂದು ಮಿಶ್ರಣ ಆಗಿಬಿಟ್ಟು ಒಂದೇ ಪೌಡರ್ ಥರ ತೋರಬೇಕು. ಇದನ್ನು ನೀವು 1 ವಾರ ಯೂಸ್ ಮಾಡಿದ್ರ ಮೇಲೆ ನೀವೇ ಹೇಳ್ತೀರಾ. ಮಾರ್ಕೆಟ್ ಬೇಸ್ ಫೇಸ್ ವಾಶ್ಗಳನ್ನ ಬಿಟ್ಟು ನೋಡಿ, ಈ ಥರ ಪೌಡರ್ ಥರ ಇರುತ್ತೆ, ಇದನ್ನೇ ನೀವು ಬಳಸ್ತೀರಾ. ಸ್ಮೆಲ್ ಸಹ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಇದರಲ್ಲಿ ಶ್ರೀಗಂಧ ಹಾಗೆ ಅರಿಶಿನ ಇದೆಲ್ಲ ಬಳಸಿರೋದ್ರಿಂದ ಇದರ ಸ್ಮೆಲ್ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಮೊದಲೇ ಹೇಳಿದೆ, ಇದರಿಂದ ಯಾವುದೇ ರೀತಿಯ ನೊರೆ ಬರೋದಿಲ್ಲ. ನೊರೆ ಬರಲಿಲ್ಲ ಅಂದ ತಕ್ಷಣ ಅದು ಫೇಸ್ ವಾಶ್ ಅಲ್ಲ ಅಂತ ಅಂದ್ಕೊಳ್ಬಾರ್ದು ಅಲ್ವಾ. ಇದರಿಂದ ನೊರೆ ಬರೋದಿಲ್ಲ, ಬಟ್ ನಿಮ್ಮ ಮಾರ್ಕೆಟಲ್ಲಿ ಸಿಗುವ ಫೇಸ್ ವಾಶ್ಗಿಂತಲೂ ಇದು ಒಳ್ಳೆ ಕೆಲಸ ಮಾಡುತ್ತೆ. ಹಾಗೆ ನಿಮಗೆ ಒಳ್ಳೆ ರಿಸಲ್ಟನ್ನು ಸಹ ಕೊಡುತ್ತೆ. ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಪೌಡರು ನಮಗೆ 1 ತಿಂಗಳವರೆಗೂ ಆರಾಮಾಗಿ ಬರುತ್ತೆ. ಸೊ 1 ತಿಂಗಳ ನಂತರ ಖಾಲಿ ಆದರೆ ಮತ್ತೆ ಪುನಃ ಮಾಡ್ಕೊಳ್ಬಹುದು. ಇದನ್ನು ಡೈಲಿ ಹಚ್ಕೊಳ್ಬೋದು. ನಿಮ್ಮ ಫೇಸ್ ವಾಶ್ ನೀವು ಯಾವಾಗೆಲ್ಲ ಯೂಸ್ ಮಾಡ್ತೀರಾ ಮುಖ ತೊಳಿಲಿಕ್ಕೆ, ಅದೇ ರೀತಿ ಈ ಪೌಡರನ್ನು ಯೂಸ್ ಮಾಡಿ ನೋಡಿ. ಹಾಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಒತ್ತಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಅತಿ ಶೀಘ್ರವಾಗಿ ನಿಮಗೆ ಸಿಗುತ್ತೆ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆ ಎಲ್ಲರಲ್ಲಿ ನಾವು ಇರುವ ಹಾಗೆ ಆಗಲಿ ಅಂತ ಅಂದ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.